ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರಾಮ್. ಡೊನಾಲ್ಡ್ ಟ್ರಂಪ್ ಹೊಸ ತೆರಿಗೆ ನೀತಿ ಪ್ರಕಟಿಸಿದ ನಂತರ ದೊಡ್ಡ ಕೋಲಾಹಲವೇ ಸೃಷ್ಟಿಯಾಗಿದೆ. ಜಾಗತಿಕ ಆರ್ಥಿಕತೆ ಡೊನಾಲ್ಡ್ ಟ್ರಂಪ್ ತೆರಿಗೆ ನೀತಿಯಿಂದಾಗಿ ನಲುಗಿ ಹೋಗಿದ್ದು, ಈ ಹೊಸ ಟ್ಯಾಕ್ಸ್ ಪ್ರಕಟವಾದ ನಂತರ ಅಲ್ಲೋಲ ಕಲ್ಲೋಲ ಏರ್ಪಟ್ಟಿದೆ. ಬೇರೆ ಬೇರೆ ದೇಶ ಮಾತ್ರವಲ್ಲ, ಖುದ್ದು ಅಮೆರಿಕದಲ್ಲೇ ದೊಡ್ಡ ಬಿರುಗಾಳಿ ಎದ್ದಿದ್ದು, ಒಂದೇ ದಿನ ಬರೋಬ್ಬರಿ $2 ಟ್ರಿಲಿಯನ್ ಹಣ ಕರಗಿ ನೀರಾಗಿ ಹೋಗಿದೆ. ಅಮೆರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರ ವಹಿಸಿಕೊಂಡ ನಂತರ ಒಂದಲ್ಲ ಒಂದು ರೀತಿಯ ಸಮಸ್ಯೆ ಎದುರಾಗ್ತಲೇ ಇದೆ. ಡೊನಾಲ್ಡ್ ಟ್ರಂಪ್ ಅವರು ಒಂದಾದ ನಂತರ ಒಂದು ಸಮಸ್ಯೆ ಮಾಡಿಕೊಂಡು ಅಮೆರಿಕದ ಆರ್ಥಿಕತೆಯನ್ನು ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದ್ದಾರೆ ಅನ್ನುವಂತಹ ಭಾರಿ ಗಂಭೀರ ಆರೋಪ ಕೇಳಿಬಂದಿತ್ತು. ಅಲ್ಲದೆ ಹಲವು ದೇಶಗಳ ವಿರೋಧವನ್ನು ಕಟ್ಟಿಕೊಂಡು ಬದುಕೋದೇ ಅಮೆರಿಕಗೆ ಕಷ್ಟವಾಗ್ತಾ ಇದೆ. ಪರಿಸ್ಥಿತಿ ಸೂಕ್ಷ್ಮವಾಗಿರುವ ಸಮಯದಲ್ಲೇ ಮತ್ತೆ ಬಹುದೊಡ್ಡ ಎಡವಟ್ಟು ಮಾಡಿಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಟ್ರಂಪ್ ಬಾಣಕ್ಕೆ ಷೇರು ಮಾರುಕಟ್ಟೆ ಒಡಿಸ್. ಹೌದು, ಅಮೆರಿಕ ಅಧ್ಯಕ್ಷ ಟ್ರಂಪ್ ನಿನ್ನೆಯಷ್ಟೇ ಹೊಸ ತೆರಿಗೆ ನೀತಿಯನ್ನು ಪ್ರಕಟಿಸಿದ್ರು. ಹೀಗೆ ಟ್ರಂಪ್ ಹೊಸ ತೆರಿಗೆ ನೀತಿಯಿಂದ ರೊಚ್ಚಿಗೆದ್ದಿರುವ ಹೂಡಿಕೆದಾರರು ಇದೀಗ ತಮ್ಮ ಹಣ ವಾಪಸ್ ಪಡಿತಾ ಇದ್ದಾರೆ. ಅಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಇದೀಗ ಮಾರಾಟ ಒತ್ತಡ ಹೆಚ್ಚಾಗಿ ಇಡೀ ಅಮೆರಿಕದ ಷೇರುಪೇಟೆ ಉಲ್ಟಾ ಮಲಗಿಬಿಟ್ಟಿದೆ. ಇಂದು ಒಂದೇ ದಿನ ಲಕ್ಷಾಂತರ ಕೋಟಿ ರೂಪಾಯಿ ಹಣ ಕರಗಿ ಹೋಗಿದ್ದು, ಅಮೆರಿಕದ ವಾಲ್ ಸ್ಟ್ರೀಟ್ ಅಕ್ಷರಶಃ ನೆಲಕಚ್ಚಿದೆ. ಒಂದು ರೀತಿಯಲ್ಲಿ ವಾಲ್ ಸ್ಟ್ರೀಟ್ನಲ್ಲಿ ತಲ್ಲಣ ಎದ್ದಿದೆ ಅಂತಾನೆ ಹೇಳಬಹುದು. ರಷ್ಯಾ ಸೇನೆಯನ್ನ ಶಕ್ತಿಯಿಂದ ಗೆಲ್ಲಲಿಕ್ಕೆ ಆಗದ ಯುಕ್ರೇನ್ ಇದೀಗ ಹೊಸ ಪ್ಲಾನ್ ಮಾಡಿದ್ದು, ಹೇಗಾದ್ರೂ ಮಾಡಿ ರಷ್ಯಾಗೆ ಪಾಠವನ್ನು ಕಲಿಸಬೇಕು ಅಂತ ತೊಡೆತಟ್ಟಿ ನಿಂತಿದೆ. ರಷ್ಯಾ ಸೇನೆ ವಿರುದ್ಧ ಸೋತು ಸುಣ್ಣವಾಗಿ ಓಡಿ ಹೋಗಿರುವ ಯುಕ್ರೇನ್ ಮಿಲಿಟರಿ ಇದೀಗ ಟ್ರಂಪ್ ಬೆಂಬಲವನ್ನು ಪಡೆದು ರಷ್ಯಾಗೆ ಪಾಠವನ್ನು ಕಲಿಸಲಿಕ್ಕೆ ಮುಂದಾಗಿದೆ. ಒಂದ್ ಕಡೆ ವ್ಲಾಡಿಮಿರ್ ಪುಟಿನ್ ಆಡಳಿತ ಕದನ ವಿರಾಮಕ್ಕೆ ಮೀನಾಮೇಷ ಎಣಿಸ್ತಾ ಇರುವಂತಹ ಸಮಯದಲ್ಲೇ ಮಹತ್ವದ ಬೆಳವಣಿಗೆ ನಡೆದಿದೆ. ಯುಕ್ರೇನ್ ಕೈಯಿಂದ ಈಗಾಗಲೇ ಎಲ್ಲವನ್ನ ಕೂಡ ಕಿತ್ಕೊಂಡಿರುವ ರಷ್ಯಾ ಸೇನೆ ಬಾಕಿ ಉಳಿದ ಪ್ರದೇಶಗಳ ಮೇಲೂ ಸ್ಕೆಚ್ ಹಾಕಿ ಕಾಯ್ತಾ ಇದೆ. ಯುಕ್ರೇನ್ನ ಗಡಿಭಾಗದಲ್ಲಿ ಇರುವ ಎಲ್ಲಾ ಹಳ್ಳಿಗಳನ್ನು ಕಿತ್ಕೊಳ್ತಾ ಇರುವ ರಷ್ಯಾ ಇದೀಗ ಯುಕ್ರೇನ್ ರಾಜಧಾನಿ ಕಿಯಾವ್ಗೂ ಕೂಡ ಗುರಿ ಇಟ್ಟಿದೆ. ಹೀಗಾಗಿ ಆದಷ್ಟು ಬೇಗ ಯುದ್ಧವನ್ನು ನಿಲ್ಲಿಸಬೇಕು ಎಂಬುದು ಯುಕ್ರೇನ್ನ ಒತ್ತಾಯ ಆಗಿತ್ತು. ಇದೇ ಕಾರಣಕ್ಕೆ ಯುದ್ಧ ನಿಲ್ಲಿಸಲಿಕ್ಕೆ ಅಮೆರಿಕ ಮೇಲೆ ಒತ್ತಡ ಹಾಕ್ತಾ ಇರುವ ಯುಕ್ರೇನ್ ಅಧ್ಯಕ್ಷ ಈ ವಿಚಾರದಲ್ಲಿ ಸಕ್ಸಸ್ ಕಾಣ್ತಾ ಇಲ್ಲ. ಈ ಮೂಲಕ ರಷ್ಯಾ ಯುದ್ಧವನ್ನು ಮುಂದುವರಿಸಿ ಆಘಾತ ನೀಡ್ತಾ ಇದೆ. ಇದೇ ಕಾರಣಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿರುವ ಯುಕ್ರೇನ್ ಹೊಸ ಬಾಂಬ್ ಅನ್ನು ಸಿಡಿಸಿದೆ. ಇನ್ನು ಟ್ರಂಪ್ ರೊಚ್ಚಿಗೆಬ್ಬಿಸಲಿಕ್ಕೆ ಯುಕ್ರೇನ್ ಪ್ಲಾನ್. ಹೌದು, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ವಿರುದ್ಧ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈಗಾಗಲೇ ರೊಚ್ಚಿಗೆದ್ದಿದ್ದಾರೆ. ಒಂದು ರೌಂಡ್ ವಾರ್ನಿಂಗ್ ಕೂಡ ಕೊಟ್ಟಿರುವ ಡೊನಾಲ್ಡ್ ಟ್ರಂಪ್ ಅವರು ಆದಷ್ಟು ಬೇಗ ಯುದ್ಧ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ. ಹೀಗಿದ್ದಾಗಲೇ ಯುಕ್ರೇನ್ ವೊಲೋಡಿಮಿರ್ ಝೆಲೆನ್ಸ್ಕಿ ಉರಿಯುವ ಬೆಂಕಿಗೆ ತುಪ್ಪವನ್ನು ಸರಿಲಿಕ್ಕೆ ಮುಂದಾಗಿದ್ದು, ನಾನು ಯಾವುದೇ ಷರತ್ತನ್ನು ಹಾಕದೆ ಕದನ ವಿರಾಮಕ್ಕೆ ಸಿದ್ಧ ಅಂತ ಅಂದಿದ್ದಾರೆ. ಅಲ್ಲದೆ ರಷ್ಯಾದ ವಿರುದ್ಧ ಈ ಮೂಲಕ ಅಮೆರಿಕ ನಿರ್ಬಂಧಗಳನ್ನು ಹೇರಬೇಕು ಎನ್ನುವಂತಹ ಒತ್ತಾಯವನ್ನು ಮಾಡಿದ್ದಾರೆ. ಇನ್ನು ಯುಕ್ರೇನ್ ಐಡಿಯಾ ವರ್ಕೌಟ್ ಆಗುತ್ತಾ? ಡೊನಾಲ್ಡ್ ಟ್ರಂಪ್ ಹಾಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಇಬ್ಬರು ಸ್ನೇಹಿತರು. ಹೀಗಿದ್ರೂ ಕೂಡ ಯುದ್ಧ ನಿಲ್ಲಿಸುವ ವಿಚಾರದಲ್ಲಿ ಟ್ರಂಪ್ ಮಾತು ಕೇಳ್ತಾ ಇಲ್ಲ ಪುಟಿನ್. ಇದು ಟ್ರಂಪ್ ಅವರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದ್ದು, ಇದನ್ನೇ ಬಂಡವಾಳ ಮಾಡಿಕೊಳ್ಳಿಕ್ಕೆ ಕಾಯ್ತಾ ಇದ್ದಾರೆ ಯುಕ್ರೇನ್ ಅಧ್ಯಕ್ಷ. ಅಲ್ಲದೆ ಈ ನೆಪದಲ್ಲಾದರೂ ಕೂಡ ಅಮೆರಿಕ ಕಡೆಯಿಂದ ಒಂದಷ್ಟು ಅನುದಾನವನ್ನು ಪಡೆದು ರಿಲ್ಯಾಕ್ಸ್ ಆಗಲಿಕ್ಕೆ ಯುಕ್ರೇನ್ ಪ್ಲಾನ್ ಮಾಡಿದೆ. ಆದರೆ ಅದು ವರ್ಕೌಟ್ ಆಗುತ್ತಾ ಅನುಮಾನ ಅಂತ ಇದ್ದಾರೆ ತಜ್ಞರು. ಸ್ನೇಹಿತರೆ, ಇರಾನ್ ಹಾಗೆ ಅಮೆರಿಕ ನಡುವೆ ಸುಮಾರು ಅರ್ಧ ಶತಮಾನದಿಂದ ತಿಕ್ಕಾಟ ನಡೀತಲೇ ಇದೆ. ಎರಡು ದೇಶಗಳು ಆಜನ್ಮ ವೈರಿಗಳಂತೆ ಆಗಿದ್ದು ಪದೇ ಪದೇ ಬಡಿದಾಡ್ತಾ ಇವೆ. ಇಷ್ಟೆಲ್ಲ ಕಿರಿಕ್ ಮಾಡಿಕೊಂಡು ಜಗತ್ತಿನಲ್ಲಿ ಮತ್ತೊಂದು ಮಹಾಯುದ್ಧದ ಭಯವನ್ನ ಇರಾನ್ ಹಾಗೆ ಅಮೆರಿಕ ನಾಯಕರು ಹುಟ್ಟುಹಾಕಿದ್ದಾರೆ. ಯಾಕಂತಂದ್ರೆ ಇರಾನ್ ಬಳಿಯೂ ನ್ಯೂಕ್ಲಿಯರ್ ವೆಪನ್ ಇದ್ದು ಅಮೆರಿಕ ಪರಮಾಣು ಅಸ್ತ್ರಗಳ ವಿಚಾರದಲ್ಲಿ ಸಾಕಷ್ಟು ಮುಂದೆ ಇದೆ. ಈ ಎಲ್ಲ ಕಾರಣಕ್ಕೆ ಇರಾನ್ ಹಾಗೆ ಅಮೆರಿಕ ನಡುವೆ ಶಾಂತಿ ಮಾತುಕತೆ ನಡೆಯಬೇಕು ಎನ್ನುವ ಒತ್ತಡ ಕೇಳಿ ಬರ್ತಾ ಇತ್ತು. ಇರಾನ್ ದೇಶದಲ್ಲಿ ಈಗಾಗಲೇ ನ್ಯೂಕ್ಲಿಯರ್ ವೆಪನ್ಸ್ ಮತ್ತು ಪರಮಾಣು ಶಕ್ತಿ ವಿಚಾರದಲ್ಲಿ ಸಾಕಷ್ಟು ಸಂಶೋಧನೆ ಮಾಡ್ತಾ ಇದೆ. ಹೀಗೆ ಇರಾನ್ ನೋಡ್ತಲೇ ಇಡೀ ಜಗತ್ತಿನ ಶಕ್ತಿಶಾಲಿ ಪರಮಾಣು ರಾಷ್ಟ್ರವಾಗುವ ಕನಸನ್ನ ಕಾಣ್ತಾ ಇದೆ. ಆದರೆ ಇರಾನ್ ಶತ್ರುಗಳಿಗೆ ಇದು ಸಾಕಷ್ಟು ಭಯ ಹುಟ್ಟಿಸಿದೆ. ಅಮೆರಿಕ ಮಾತ್ರವಲ್ಲದೆ ಇಸ್ರೇಲ್ ಕೂಡ ಇರಾನ್ಗೆ ದೊಡ್ಡ ಶತ್ರು. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿಯೇ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಜೊತೆಯಲ್ಲಿ ಸಂಧಾನ ಮಾತುಕತೆಗೆ ಮುಂದಾಗಿದ್ದಾರೆ. ಇನ್ನು ನೇರ ಮಾತುಕತೆಗೆ ಒಪ್ಪದ ಇರಾನ್. ಹೌದು, ಇರಾನ್ ಅಧ್ಯಕ್ಷರು ಇದೀಗ ಅಮೆರಿಕ ಅಧ್ಯಕ್ಷ ಟ್ರಂಪ್ ನೀಡಿರುವ ಆಫರ್ ಅನ್ನು ತಿರಸ್ಕಾರ ಮಾಡಿದ್ದಾರೆ. ಅಲ್ಲದೆ ಪರಮಾಣು ಶಕ್ತಿ ಹಾಗೆ ಸಂಶೋಧನೆ ವಿಚಾರದಲ್ಲಿ ಅಮೆರಿಕ ಜೊತೆಗೆ ಯಾವುದೇ ಕಾರಣಕ್ಕೂ ನೇರ ಮಾತುಕತೆ ಇಲ್ಲ ಅಂತ ಅಂದಿದ್ದಾರೆ. ಇದು ಸಂಧಾನಕ್ಕೆ ಮುಂದಾದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಆಘಾತ ನೀಡಿದೆ. ಆದರೂ ಕೆಲವು ಬದಲಾವಣೆ ನಂತರ ಸಂಧಾನ ಮಾತುಕತೆ ಆರಂಭವಾಗುವ ಸಾಧ್ಯತೆ ಇದೆ. ಇನ್ನು ಸಂಧಾನದಿಂದ ಯಾರಿಗೆ ಹೆಚ್ಚು ಲಾಭ? ಇರಾನ್ ಹಾಗೆ ಅಮೆರಿಕ ನಡುವೆ ಸಂಧಾನ ಮಾತುಕತೆ ನಡೆದರೆ ಯಾರಿಗೆ ಹೆಚ್ಚು ಲಾಭ ಎನ್ನುವಂತಹ ಚರ್ಚೆ ಶುರುವಾಗಿದೆ.
ಈ ಪ್ರಶ್ನೆಗೆ ಉತ್ತರ ಕಷ್ಟವಾದರೂ ಕೂಡ ಅಮೆರಿಕಾಗಿಂತ ಹೆಚ್ಚಿನ ಲಾಭವನ್ನು ಇಸ್ರೇಲ್ ಪಡೆಯೋದು ಗ್ಯಾರಂಟಿ. ಯಾಕಂದರೆ ಮಧ್ಯಪ್ರಾಚ್ಯ ಭಾಗದಲ್ಲಿ ಈಗಾಗಲೇ ಇಸ್ರೇಲ್ ತನ್ನ ಎಲ್ಲ ಶತ್ರುಗಳನ್ನು ಪೀಸ್ ಮಾಡಿ ಹಾಕಿದೆ. ಮಧ್ಯಪ್ರಾಚ್ಯದಲ್ಲಿ ಸದ್ಯಕ್ಕೆ ಇರಾನ್ ಮಾತ್ರ ಬಾಕಿ ಉಳಿದಿರುವ ಶತ್ರುವಾಗಿದ್ದು, ಅಮೆರಿಕ ಹಾಗೆ ಇರಾನ್ ನಡುವೆ ಸಂಧಾನ ಮಾತುಕತೆ ನಡೆದರೆ ಅದು ಇಸ್ರೇಲ್ ಪಾಲಿಗೆ ಹೊಸ ಆರಂಭ ಅಂತ ಹೇಳಬಹುದು. ಹೀಗಾಗಿ ಇರಾನ್ ನಡೆ ಕುತೂಹಲವನ್ನು ಕೆರಳಿಸ್ತಾ ಇದೆ. ಹಾಗೆ ಇನ್ನೊಂದು ಕಡೆ ರಷ್ಯಾ ಮಧ್ಯಸ್ಥಿಕೆಯಲ್ಲಿ ಸಂಧಾನ ನಡೆಯುವ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಡೊನಾಲ್ಡ್ ಟ್ರಂಪ್ ಹಾಗೆ ಇರಾನ್ ನಡುವೆ ದೊಡ್ಡ ತಿಕ್ಕಾಟ ಶುರುವಾಗಿದ್ದು, ಸಣ್ಣ ಮ್ಯಾಟರ್ ತುಂಬ ದೊಡ್ಡದಾಗ್ತಾ ಇದೆ ಅಂತಲೇ ಹೇಳಬಹುದು. ಅಲ್ಲೇ ಯುದ್ಧದ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ವಿಚಾರ ಇದೀಗ ಮಧ್ಯಪ್ರಾಚ್ಯದಲ್ಲಿ ಮಿಂಚಿನ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಮತ್ತೊಂದು ಕಡೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ವಿರುದ್ಧ ರೊಚ್ಚಿಗೆದ್ದು ಬಾಂಬ್ ಹಾಕುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಿರುವಾಗಲೇ ಖಡಕ್ ರಿಪ್ಲೈಯನ್ನು ಕೊಟ್ಟಿದೆ ಇರಾನ್. ಏನು ಹೇಳಿದೆ ಅಂತ ಅಂದರೆ, ಇರಾನ್ ಅಧ್ಯಕ್ಷರು ಅಮೆರಿಕ ಅಧ್ಯಕ್ಷ ಟ್ರಂಪ್ ನೀಡಿರುವ ಆಫರ್ ಅನ್ನು ತಿರಸ್ಕಾರ ಮಾಡಿದ್ರು. ಈ ನಡುವೆ ಪರಮಾಣು ಶಕ್ತಿ ಹಾಗೆ ಸಂಶೋಧನೆಯ ವಿಚಾರದಲ್ಲಿ ಅಮೆರಿಕದ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ನೇರ ಮಾತುಕತೆ ಇಲ್ಲ ಅಂತ ಹೇಳಿದಾರಲ್ವಾ. ಇದು ಸಂಧಾನಕ್ಕೆ ಮುಂದಾದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಒಂದು ರೀತಿಯಲ್ಲಿ ಆಘಾತ ಅಂತಲೇ ಹೇಳಬಹುದು. ಈ ಘಟನೆ ಬೆನ್ನಲ್ಲೇ ಟ್ರಂಪ್ ಕೂಡ ರೊಚ್ಚಿಗೆದ್ದು ಇರಾನ್ಗೆ ವಾರ್ನಿಂಗ್ ಅನ್ನು ಕೊಟ್ಟಿದ್ರು. ಹೀಗೆ ಟ್ರಂಪ್ ಹೇಳಿಕೆ ಬೆನ್ನಲ್ಲೇ ಇರಾನ್ ಕೂಡ ಖಡಕ್ ತಿರುಗೇಟನ್ನು ಕೊಟ್ಟಿದೆ. ಏನಂತ ಅಂದರೆ, ಇರಾನ್ ಹಾಗೆ ಅಮೆರಿಕ ಆ ಜನ್ಮ ವೈರಿಗಳಂತೆ ಆಗಿದ್ದು ಪದೇ ಪದೇ ಬಡಿದಾಡ್ತಾ ಇವೆ. ಇಷ್ಟೆಲ್ಲ ಕಿರಿಕ್ ಮಾಡಿಕೊಂಡು ಜಗತ್ತಿನಲ್ಲಿ ಮತ್ತೊಂದು ಮಹಾಯುದ್ಧದ ಭಯವನ್ನು ಇರಾನ್ ಹಾಗೆ ಅಮೆರಿಕ ನಾಯಕರು ಹುಟ್ಟಾಕಿದ್ದಾರೆ. ಯಾಕೆ ಅಂತ ಅಂದರೆ, ಇರಾನ್ ಬಳಿಯೂ ನ್ಯೂಕ್ಲಿಯರ್ ವೆಪನ್ಸ್ ಇದ್ದು ಅಮೆರಿಕ ಪರಮಾಣು ಅಸ್ತ್ರಗಳ ವಿಚಾರದಲ್ಲಿ ಸಾಕಷ್ಟು ಮುಂದೆ ಇದೆ. ಈ ಎಲ್ಲ ಕಾರಣಕ್ಕೆ ಇರಾನ್ ಹಾಗೆ ಅಮೆರಿಕ ನಡುವೆ ಶಾಂತಿ ಮಾತುಕತೆ ನಡೀಬೇಕು ಎನ್ನುವ ಒತ್ತಡ ಕೇಳಿ ಬರ್ತಾ ಇತ್ತು. ಹೀಗಿದ್ದಾಗ ಇಬ್ಬರ ನಡುವೆ ಶಾಂತಿ ಮಾತುಕತೆ ಬದಲು ಯುದ್ಧದ ಮಾತುಕತೆ ಆರಂಭ ಆಗಿದೆ. ರಷ್ಯಾ ಈಗ ಬೂದಿ ಮುಚ್ಚಿದ ಕೆಂಡವಾಗಿದ್ದು, ಒಂದು ಕಡೆ ಯುಕ್ರೇನ್ ವಿರುದ್ಧ ಯುದ್ಧವು ನಡೆಯುವ ಸಮಯದಲ್ಲೇ ಇನ್ನೊಂದು ಕಡೆ ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನುವ ಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ರಷ್ಯಾ ದೇಶದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಜೀವ ಕೂಡ ಆಪತ್ತಿಗೆ ಸಿಲುಕಿದ್ದು, ಇತ್ತೀಚೆಗೆ ವ್ಲಾಡಿಮಿರ್ ಪುಟಿನ್ ಅವರ ಬೆಂಗಾವಲು ಕಾರು ಸ್ಫೋಟದ ಆರೋಪ ಕೇಳಿಬಂದಿತ್ತು. ಈ ಘಟನೆಯ ಬಳಿಕ ರಷ್ಯಾದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ನೋಡೋಣ. ಯುಕ್ರೇನ್ ವಿರುದ್ಧ ಯುದ್ಧವನ್ನು ಸಾರಿ ಬರೋಬ್ಬರಿ 3 ವರ್ಷಗಳಿಂದ ಬಡಿದಾಡ್ತಾ ಇರುವ ರಷ್ಯಾದ ಸೇನೆಗೆ ಇನ್ನೂ ಕೂಡ ಯುದ್ಧ ನಿಲ್ಲಿಸುವ ಮನಸ್ಸಾಗಿಲ್ಲ. ಲಕ್ಷಾಂತರ ಸೈನಿಕರನ್ನು ಕಳೆದುಕೊಂಡು ನರಳಾಡ್ತಾ ಇದೆ ರಷ್ಯಾ ಸೇನೆ. ಹೀಗಿದ್ದಾಗ ರಷ್ಯಾ ರಾಜಧಾನಿ ಮಾಸ್ಕೋಗೆ ಕೂಡ ಎಂಟ್ರಿಯನ್ನು ಕೊಟ್ಟಿರುವ ಶತ್ರುಗಳು ಖುದ್ದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಕಾರನ್ನು ಬ್ಲಾಸ್ಟ್ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡಲಾಗಿತ್ತು. ಈ ಆರೋಪದ ಬೆನ್ನಲ್ಲೇ ಇದೀಗ ರಷ್ಯಾದ ರಾಜಧಾನಿಯಲ್ಲಿ ಹೈ ಅಲರ್ಟ್ ಘೋಷಣೆಯಾಗಿದೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಕಾರು ಸ್ಫೋಟದ ಬಗ್ಗೆ ಹಲವು ರೀತಿಯ ಚರ್ಚೆ ಶುರುವಾಗಿದ್ದು ಭಯವನ್ನು ಮೂಡಿಸಿದೆ. ಲುಬ್ಯಾಂಕಾದಲ್ಲಿರುವಂತಹ ಮಾಸ್ಕೋದ FSB ರಹಸ್ಯ ಸೇವೆ ಪ್ರಧಾನ ಕಚೇರಿ ಬಳಿಯೇ ಈ ಸ್ಫೋಟ ಸಂಭವಿಸಿದ್ದು, ಮಾರ್ಚ್ 29ರಂದು ಈ ರೀತಿ ರಷ್ಯಾ ಅಧ್ಯಕ್ಷ ಕಾರು ಸ್ಫೋಟವಾಗಿದ್ದು, ದಿಢೀರ್ ಈ ರೀತಿ ಕಾರು ಸ್ಫೋಟಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ತನಿಖೆ ನಡೀತಾ ಇದೆ. ಇನ್ನು ಘಟನೆಯಲ್ಲಿ ಯಾರಿಗೂ ಕೂಡ ಪ್ರಾಣಹಾನಿ ಆಗಿಲ್ಲ. ಹಾಗೆ ಈ ಬಗ್ಗೆ ತನಿಖೆ ಆರಂಭವಾಗಿದೆ. ಇಷ್ಟೆಲ್ಲದರ ನಡುವೆ ಮಾಸ್ಕೋದಲ್ಲಿ ಮತ್ತಷ್ಟು ಹಿಂಸೆ ನಡೆಯುವಂತಹ ವಾಸನೆ ಬಡಿದಿದ್ದು ಭಾರೀ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಯುಕ್ರೇನ್ ಸೇನೆ ಕೂಡ ಮತ್ತಷ್ಟು ಘೋರ ದಾಳಿ ನಡೆಸಲಿಕ್ಕೆ ಸ್ಕೆಚ್ ಹಾಕಿ ಕುಳಿತಿದ್ಯಾ ಅನ್ನುವಂತಹ ಅನುಮಾನ ಕೂಡ ಮೂಡಿದೆ. ಇನ್ನು 2023ರಲ್ಲೂ ಕೂಡ ಹತ್ಯೆಗೆ ಪ್ರಯತ್ನ ನಡೆದಿತ್ತು. ಹೌದು, ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ನಡೀತಾ ಇರುವಂತಹ ಸಮಯದಲ್ಲಿ ಪದೇ ಪದೇ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಜೀವಕ್ಕೆ ಕಂಟಕ ಎದುರಾಗ್ತಾ ಇದೆ. ವ್ಲಾಡಿಮಿರ್ ಪುಟಿನ್ ಅವರ ಅಧಿಕೃತ ಸರ್ಕಾರಿ ನಿವಾಸ ಕ್ರೆಮ್ಲಿನ್ ಮೇಲೆ ಕೂಡ 2023ರ ಸಮಯದಲ್ಲಿ ಡೆಡ್ಲಿ ಡ್ರೋನ್ ಅಟ್ಯಾಕ್ ಮಾಡಲಾಗಿತ್ತು. ಯುಕ್ರೇನ್ ಈ ರೀತಿಯ ಕುತಂತ್ರ ಮಾಡಿದೆ ಅನ್ನುವಂತಹ ಆರೋಪ ಆಗಿನ ಸಮಯದಲ್ಲಿ ಕಿಚ್ಚು ಹೊತ್ತಿಸಿತ್ತು. ಹೀಗಿದ್ದಾಗ ಇಂದು ಮತ್ತೊಮ್ಮೆ ವ್ಲಾಡಿಮಿರ್ ಪುಟಿನ್ ಅವರ ಕೊಲೆಗೆ ಸ್ಕೆಚ್ ಹಾಕಿ ವಿಫಲ ಯತ್ನವನ್ನು ಮಾಡಿರುವ ಆರೋಪ ಕೇಳಿಬಂದಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.